ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ವೃಶ್ಚಿಕ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ. ವೃಶ್ಚಿಕ ರಾಶಿಯು ಜಲತತ್ವದ ರಾಶಿಯಾಗಿದ್ದು, ಈ ಲಗ್ನದಲ್ಲಿ ಹುಟ್ಟಿದವರು ಬೇರೆಯವರ ಮೇಲೆ ಬೇಗನೆ ಕೋಪ ಮಾಡಿಕೊಳ್ಳುತ್ತಾರೆ. ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ. ಕೋಪ ಬಂದರೆ ಯಾವುದನ್ನೂ ನೋಡದೆ ಮಾತನಾಡುತ್ತಾರೆ. ಕೆಳದರ್ಜೆಯ ಮಾತುಗಳನ್ನು ಬಳಸುತ್ತಾರೆ. ಚಾಡಿ ಹೇಳಿ ಎಲ್ಲರನ್ನೂ ಬೈಯುತ್ತಾರೆ. ಈ ಲಗ್ನದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ತಮ್ಮ ಪತ್ನಿಗೆ ಕಷ್ಟ ಕೊಡುತ್ತಾರೆ. ವೈರಿಗಳನ್ನು ನೇರವಾಗಿ ಎದುರಿಸಲು ಸಾಧ್ಯವಾಗದೆ ಸಮಯ ಸಿಕ್ಕಾಗ ಸೇಡು ತೀರಿಸಿಕೊಳ್ಳುತ್ತಾರೆ. ತಮಗೆ ಬೇಕಿಲ್ಲದ ವಿಚಾರಗಳನ್ನು ಮಾಡಿ ಅದರಿಂದ ತೊಂದರೆಗೆ ಒಳಗಾಗುತ್ತಾರೆ. ಬೇರೆಯವರಿಗೆ ಮರ್ಯಾದೆ ಕೊಡುವುದಿಲ್ಲ. ಇವರ ಆಲೋಚನೆಗಳು ಒಳ್ಳೆಯದಾದರೂ ಬೇರೆಯವರು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಮುಂಗೋಪಿಯಾಗಿದ್ದು ಹಠವಾದಿಗಳಾಗಿರುತ್ತಾರೆ. ಧೈರ್ಯ ಕಡಿಮೆ ಇರುತ್ತದೆ. ಅಂದುಕೊಂಡಿದ್ದು ನಡೆಯಬೇಕು ಎನ್ನುವ ಗುಣ ಇವರಲ್ಲಿರುತ್ತದೆ. ಧೈರ್ಯವಂತರೆಂದು ತೋರಿಸಿಕೊಳ್ಳುತ್ತಾರೆ. ತನ್ನಿಂದ ಎಲ್ಲ ಸಾಧ್ಯ ಎಂಬಂತೆಯೂ ತೋರಿಸಿಕೊಳ್ಳುತ್ತಾರೆ. ಅದರಂತೆ ನಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ತೊಂದರೆ ಬಂದಾಗ ಎದುರಿಸಲಾಗದೆ ಹಿಂದಕ್ಕೆ ಸರಿಯುತ್ತಾರೆ. ಅಸಹ್ಯವಾದ ಮಾತುಗಳನ್ನು ಆಡುತ್ತಾರೆ. ಕಠಿಣವಾಗಿ ದುಡಿಯಬಲ್ಲವರಾಗಿರುತ್ತಾರೆ. ಸಾಮರ್ಥ್ಯವಂತರಾಗಿರುತ್ತಾರೆ. ಆದರೆ ಮುಂಗೋಪದಿಂದ ಎಲ್ಲವನ್ನೂ ಕೆಡಿಸಿಕೊಳ್ಳುತ್ತಾರೆ. ಹೆಚ್ಚಾಗಿ ಸಂಪಾದಿಸುತ್ತಾರೆ. ಧಾರಾಳವಾಗಿ ಖರ್ಚು ಮಾಡುತ್ತಾರೆ. ಆಗಾಗ್ಗೆ ತಮ್ಮ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ಬೇರೆಯವರ ಮಾತಿಗೆ ಮನ್ನಣೆ ಕೊಡದೆ ತಮ್ಮ ಮಾತನ್ನೇ ಕೇಳಬೇಕೆಂದು ಬಯಸುತ್ತಾರೆ. ಇವರನ್ನು ನಂಬಲು ಸಾಧ್ಯವಿಲ್ಲ. ನಂಬದಿರುವಂತೆ ನಡೆದುಕೊಳ್ಳುವುದೂ ಇಲ್ಲ. ಯಾರಿಂದಲೂ ಸಾಧ್ಯವಾಗದ ಕೆಲವು ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಿ ಮುಗಿಸುತ್ತಾರೆ. ಹೊಸ ವಿಚಾರಗಳನ್ನು ಕಂಡುಹಿಡಿಯುವುದರಲ್ಲಿ ಇವರಿಗೆ ಆಸಕ್ತಿ ಇರುತ್ತದೆ. ಇವರ ಕೋಪ ಅವಸರ ಬುದ್ಧಿ ಬಿಟ್ಟರೆ ಉತ್ತಮವಾಗಿ ಜೀವನವನ್ನು ನಡೆಸಬಹುದು. ಇವರ ಮನಸ್ಸು ಯಾವಾಗಲೂ ಚಂಚಲತೆಯಿಂದ ಕೂಡಿರುತ್ತದೆ. ಯಾವುದನ್ನು ಆತುರ ಪಡದೆ ಅವಸರ ಪಡದೆ ಮುಂಗೋಪ ಇಲ್ಲದೆ ಕಾರ್ಯಗಳನ್ನು ಮಾಡಿದರೆ ಇವರನ್ನು ಮೀರಿಸುವವರು ಯಾರೂ ಇರುವುದಿಲ್ಲ. ಇವೆಲ್ಲವೂ ವೃಶ್ಚಿಕ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವಗಳಾಗಿದೆ.